ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 16ನೇ ಶತಮಾನದ ಹಿಂದೂ ಧರ್ಮದ ಪ್ರಭಾವಿ ಸಂತರಾಗಿದ್ದರು. ಇವರು ಉಗ್ರ ನರಸಿಂಹನಿಂದ ರಕ್ಷಿಸಲ್ಪಟ್ಟ ಭಕ್ತ ಪ್ರಹ್ಲಾದನ ಪುನರ್ಜನ್ಮವೆಂದು ಪರಿಗಣಿಸಲಾಗಿದೆ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷದಂತಿರುವ ಶ್ರೀ ರಾಘವೇಂದ್ರರ ಮೂಲ ಹೆಸರೇ ವೆಂಕಟನಾಥ. ತಂದೆ ತಿಮ್ಮಣ್ಣ ಭಟ್ಟರು, ತಾಯಿ ಗೋಪಿಕಾಂಬೆ. ಶ್ರೀ ಸುಧೀಂದ್ರ ತೀರ್ಥರು ವೇದಾಂತ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುವಾಗ ಅವರ ಕನಸಿನಲ್ಲಿ ಮೂಲದೇವರು ಬಂದು ವೆಂಕಟನಾಥರನ್ನು ಸೂಚಿಸಿದರು. ಇವರ ಅನೇಕ ಪವಾಡಗಳಲ್ಲಿ ಅನಕ್ಷರಸ್ಥ ಕುರಿಗಾಹಿಯು ರಾಯರನ್ನು ನೆನೆದು ನವಾಬರ ಪತ್ರವನ್ನು ನಿರರ್ಗಳವಾಗಿ ಓದಿದ್ದು ಮತ್ತು ಒಣಗಿದ ಮರವನ್ನು ಚಿಗುರಿಸಿದ್ದು ಮತ್ತು ಸರ್ ಥಾಮಸ್ ಮುನ್ರೋ ಎಂಬ ಬ್ರಿಟಿಷ್ ಅಧಿಕಾರಿಯು ಮಠದ ಜಮೀನನ್ನು ವಾಪಸ್ ಪಡೆಯಲು ಬಂದಾಗ ರಾಯರು ಬೃಂದಾವನದಿಂದ ಪ್ರತ್ಯಕ್ಷರಾಗಿ ಅವನಿಗೆ ಮಂತ್ರಾಕ್ಷತೆಯನ್ನು ನೀಡಿ ಮಠದ ಮಹತ್ವವನ್ನು ತಿಳಿಸಿದರು. ಈ ಘಟನೆಯು ಮದ್ರಾಸ್ ಗೆಜೆಟ್ನಲ್ಲಿ ದಾಖಲಾಗಿದೆ. ಇನ್ನು ಇಂತಹ ಅದೆಷ್ಟೋ ಪವಾಡಗಳಿವೆ. ರಾಯರು 40ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದು, ಅವುಗಳಲ್ಲಿ ತಂತ್ರ ದೀಪಿಕಾ, ನ್ಯಾಯಸುಧಾ ಪರಿಮಳ, ಮಂತ್ರಾರ್ಥ ಮಂಜರಿ, ರಾಮಚರಿತ್ರ ಮಂಜರಿ ಇತ್ಯಾದಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯನ್ನು ಪಡೆಯುತ್ತಾರೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ.